ಹಾಯ್ ಹಲೋ ವೆಲ್ಕಮ್ ಟು ಅವರ್ ವಿದ್ಯಾಮಂದಿರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ನಾವು ಇವಾಗ ವರ್ಕ್ ಅಂದರೆ ಕೆಲಸ ಮಾಡೋದನ್ನ ಇಂಗ್ಲೀಷಲ್ಲಿ ನಾವು ಹೇಳಬೇಕಾದ್ರೆ ಇನ್ನು, ಅಟ್ಟು, ಹ್ಯಾಸು ಈ ಮೂರನ್ನ ನಾವು ಹೇಗೆ ಅದನ್ನು ಅಂದರೆ ಜೋಡಿಸ್ಕೊಂಡು ಹೇಳಬೇಕು, ಇಂಗ್ಲೀಷ್ ವರ್ಡ್ನ ಸೆಂಟೆನ್ಸ್ ಹೇಗೆ ಮಾಡಬೇಕು ಅಂತ ನಾನಿವಾಗ ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ, ಇನ್ ಅನ್ನೋದು ಎಲ್ಲಿ ನಾವು ಸೇರಿಸ್ತೀವಿ ಅಂದರೆ ಫೀಲ್ಡ್ ಮತ್ತು ಸೆಕ್ಟರ್‌ನಲ್ಲಿ ನಾವು ಇನ್ ಅನ್ನೋದನ್ನ ಬಳಸ್ತೀವಿ. ಈಗ ನಾವು ಯಾವ್ದಾದ್ರು ಸೆಕ್ಟರ್‌ನಲ್ಲಿ, ಡಿಪಾರ್ಟ್‌ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನಾವು ಇನ್ ಅಂದರೆ ಅದರೊಳಗಡೆ ನಾವು ಮಾಡ್ತಾ ಇದ್ದೀವಿ ಅಂತ ನಾವು ತೋರಿಸ್ತೀವಿ. ನೆಕ್ಸ್ಟು ಪ್ಲೇಸ್, ಪರ್ಸನ್, ಕಂಪನಿ. ಈ ಪ್ಲೇಸ್ ಮತ್ತು ಪರ್ಸನ್, ಕಂಪನಿಯಲ್ಲಿ ನಾವೇನು ಅಟ್ಟು ಮತ್ತು ಫಾರ್ ಅನ್ನೋದನ್ನ ಅಟ್ಟು ಮತ್ತು ಫಾರ್‌ನ ಸೇರಿಸ್ತೀವಿ. ಎಲ್ಲಿ? ಪ್ಲೇಸ್, ಪರ್ಸನ್ ಆ್ಯಂಡ್ ಕಂಪನಿ. ಈ 3 ಎಲ್ಲಿ ನಾವು ಬರುತ್ತೆ ಅಂದರೆ, ನಾವು ಯಾರ ಹತ್ರನಾದ್ರು ವ್ಯಕ್ತಿ ಹತ್ರ ಕೆಲಸ ಮಾಡ್ತಾ ಇದ್ರೆ, ಇಲ್ಲ ಯಾವ್ದಾದ್ರು ಒಂದು ಪ್ಲೇಸಲ್ಲಿ ಕೆಲಸ ಮಾಡ್ತಾ ಇದ್ರೆ, ಇಲ್ಲ ಇಂಥ ಕಂಪನಿಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಕ್ಕೆ ಅಟ್ ಆ್ಯಂಡ್ ಫಾರ್ ಅಂತ ಸೇರಿಸ್ತೀವಿ. ನೆಕ್ಸ್ಟು ಹ್ಯಾಸ್ ಬಂದು ಜಾಬು ಆ್ಯಂಡ್ ಪೊಸಿಷನ್. ಓಕೆ, ಜಾಬು ಅಂದರೆ ಯಾವ ಜಾಬಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಯಾವ ಪೊಸಿಷನಲ್ಲಿ ಇದ್ದೀವಿ ಅನ್ನೋದನ್ನ ನಾವು ಹ್ಯಾಸ್ ಅಂತ ಹೇಳ್ತೀವಿ. ಓಕೆ, ಈಗ ನೋಡಿ ಇಲ್ಲಿ ಎಕ್ಸಾಂಪಲ್ ಮೂಲಕ ನಾನು ಹೇಳ್ತೀನಿ. ಐ ವರ್ಕ್ ಡ್ಯಾಶ್ ಫೈನಾನ್ಸ್. ಓಕೆ, ಐ ವರ್ಕ್ ಡ್ಯಾಶ್ ಫೈನಾನ್ಸ್ ಅಂದರೆ ನಾನು ಡ್ಯಾಶ್, ಇಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದೀವಿ. ಫೈನಾನ್ಸ್ ಅಂದರೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಫೈನಾನ್ಸ್ ಫೈನಾನ್ಸ್ ಒಳಗಡೆ ಅಂದರೆ ಅಲ್ಲಿ ಅದರೊಳಗಡೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಏನು ಹೇಳ್ತೀವಿ? ಇದೇನಾಗಿದೆ, ಇದು ಫೀಲ್ಡ್ ಆಗಿದೆ. ಓಕೆ, ಫೈನಾನ್ಸ್ ಫೀಲ್ಡ್ ಆಗಿದೆ. ಸೊ ಅಲ್ಲಿ ಏನಾಗ್ತೀವಿ, ಅದಕ್ಕೆ ಇನ್ ಅಂತ ಹೇಳ್ತೀವಿ. ಓಕೆ, ಅಂಡರ್ಸ್ಟ್ಯಾಂಡ್? ಐ ವರ್ಕ್ ಇನ್ ಫೈನಾನ್ಸ್ ಅಂದರೆ ನಾನು ಅದರೊಳಗಡೆ, ಅಂದರೆ ನಾನು ಫೈನಾನ್ಸ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀವಿ. ಓಕೆ, ಅದರೊಳಗಡೆ ಮಾಡ್ತಾ ಇದ್ದೀನಿ ಅಂತ. ಓಕೆ, ನೆಕ್ಸ್ಟ್ ಐ ವರ್ಕ್ ಡ್ಯಾಶ್ ಆ್ಯಪಲ್. ಐ ವರ್ಕ್ ಡ್ಯಾಶ್ ಆ್ಯಪಲ್. ಈಗ ಆ್ಯಪಲ್ ಅನ್ನೋದೇನು? ಒಂದು ಕಂಪನಿ. ಓಕೆ, ನಾವು ಅದಕ್ಕೆ ಏನಂತ ಹೇಳ್ತೀವಿ? ಈಗ ಪ್ಲೇಸ್, ಪರ್ಸನ್, ಕಂಪನಿ ಅದಕ್ಕೆ ಏನಂತ ಬರಿತೀವಿ? ಐ ವರ್ಕ್ ಅಟ್ ಆ್ಯಪಲ್ ಆರ್ ಫಾರ್, ಇವೆರಡರಲ್ಲಿ ಯಾವ್ದಾದ್ರು ಒಂದು ಬರಿಬೋದು. ಐ ವರ್ಕ್ ಅಟ್ ಆ್ಯಪಲ್, ಇಲ್ಲ ಐ ವರ್ಕ್ ಫಾರ್ ಆ್ಯಪಲ್ ಅಂದರೆ ಆ ಕಂಪನಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ನೆಕ್ಸ್ಟು ಹ್ಯಾಸ್ ಬಂದು ಈಗ ಮೂರನೇದು, ಈಗ ಎರಡರಲ್ಲೂ ತೋರಿಸಿದ್ವಿ. ಈಗ ಹ್ಯಾಸಲ್ಲಿ ಒಂದು ನೋಡೋಣ ತಡೀರಿ. ಇಲ್ಲೇನಂತ ಇದೆ? ಜಾಬ್ ಮತ್ತು ಪೊಸಿಷನ್ ಅಂತ ಇದೆ. ಓಕೆ, ಜಾಬ್ ಮತ್ತು ಪೊಸಿಷನ್ ಅಂತ ಇದೆ. ಈಗ ನೋಡಿ, ಅದಕ್ಕೆ ಯಾವುದು ಇದಾಗುತ್ತೆ? ಇಲ್ಲಿ ನೋಡಿ, ಐ ವರ್ಕ್ ಡ್ಯಾಶ್ ಎ ಟೀಚರ್. ಐ ವರ್ಕ್ ಡ್ಯಾಶ್ ಎ ಟೀಚರ್ ಅಂದರೆ ನೋಡಿ, ಇಲ್ಲಿ ಜಾಬ್. ಓಕೆ, ಯಾವ ಜಾಬಲ್ಲಿ ಮಾಡ್ತಾ ಇದ್ದೀವಿ ಅಂತ. ಈಗ ಆ್ಯಸ್ ಎ ಟೀಚರ್, ಡಾಕ್ಟರ್, ಮತ್ತು ಇನ್ನು ಅಂದರೆ ಬೇರೆ ಇದನ್ನ ಲಾಯರ್, ಯಾವುದೋ ಒಂದು. ಓಕೆ, ಅದಕ್ಕೆ ನಾವೇನು ಜಾಬು, ನಾನು ಇಂಥ ಜಾಬಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಹ್ಯಾಸ್. ಐ ವರ್ಕ್ ಆ್ಯಸ್ ಎ ಟೀಚರ್. ಅಂಡರ್ಸ್ಟ್ಯಾಂಡ್? ಐ ವರ್ಕ್ ಆ್ಯಸ್ ಎ ಟೀಚರ್. ಅರ್ಥ ಆಯ್ತಾ? ನೆಕ್ಸ್ಟ್ ಈಗ ಇಲ್ಲಿ ಮೂರನೇದಕ್ಕೆ ಬರೋಣ. ಐ ವರ್ಕ್ ಡ್ಯಾಶ್ ಎ ಹಾಸ್ಪಿಟಲ್. ಐ ವರ್ಕ್ ಡ್ಯಾಶ್ ಎ ಹಾಸ್ಪಿಟಲ್. ಓಕೆ, ನಾವು ಹಾಸ್ಪಿಟಲ್ಲು, ಈಗ ಹಾಸ್ಪಿಟಲ್ ಎಲ್ಲಿ ಬರುತ್ತೆ? ಫೀಲ್ಡಿಗೆ ಬರುತ್ತಾ, ಇಲ್ಲ ಸೆಕ್ಟರ್ಗೆ ಬರುತ್ತಾ? ಇಲ್ಲಿ ನೋಡಿ, ಪ್ಲೇಸಿಗೆ ಬರುತ್ತಾ, ಇಲ್ಲ ಪರ್ಸನ್ಗೆ ಬರುತ್ತಾ, ಇಲ್ಲ ಕಂಪನಿಗೆ ಬರುತ್ತಾ, ಇಲ್ಲ ಜಾಬಿಗೆ ಬರುತ್ತಾ? ಯಾವುದಕ್ಕೆ ಬರುತ್ತೆ ನೋಡಿ? ಹಾಸ್ಪಿಟಲ್. ಈಗ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಹಾಸ್ಪಿಟಲ್ ಅನ್ನೋದೇನು? ಅದು ನೀವು ಅನ್ಕೊಬೋದು, ಒಂದು ಕಡೆ ನಿಮ್ಗೆ ಅನ್ನಿಸ್ಬೋದು ಫೀಲ್ಡ್ ಅಂತ ಅನ್ನಿಸ್ಬೋದು. ಓಕೆ, ಫೀಲ್ಡ್ ಅಂತ ಅನ್ನಿಸ್ಬೋದು, ಅಂದ್ಕೊಳ್ಳಿ, ಫೀಲ್ಡ್ ಅಂತ ಅನ್ನಿಸ್ಬೋದು. ಬಟ್ ಹಾಸ್ಪಿಟಲ್ ಅನ್ನೋದು, ಈಗ ನಾವು ಸ್ಕೂಲ್ ಅದೇನದು? ಪ್ಲೇಸು. ಹಾಸ್ಪಿಟಲ್ ಪ್ಲೇಸು. ಸೊ ಈ ರೀತಿ ನಾವು ಒಂದೊಂದು ಸರಿ, ಇದು ಕೆಲವ್ರು ಜನಕ್ಕೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಹಾಸ್ಪಿಟಲ್ಲು ಫೀಲ್ಡಿಗೆ ಬರುತ್ತಾ, ಇಲ್ಲ ಪ್ಲೇಸಿಗೆ ಬರುತ್ತಾ ಅಂತ. ಸೊ ಅದೇನಿಗೆ ಬರುತ್ತೆ? ಪ್ಲೇಸಿಗೆ ಬರುತ್ತೆ. ಸೊ ಹಾಸ್ಪಿಟಲ್ ಹತ್ರ ನಾವೇನು ಬರಿಬೋದು? ಅಟ್ ಆರ್ ಫಾರ್ ಅಂತ ಬರಿಬೋದು. ಓಕೆ, ಅಟ್ ಆರ್ ಫಾರ್ ಅಂತ ಬರಿಬೋದು. ನೆಕ್ಸ್ಟು ಐ ವರ್ಕ್ ಡ್ಯಾಶ್ ದ ಎಚ್ ಆರ್ ಡಿಪಾರ್ಟ್ಮೆಂಟ್. ಡಿಪಾರ್ಟ್ಮೆಂಟ್ ಅಂದರೆ ಏನಕ್ಕೆ ಬರುತ್ತೆ? ಅದು ಸೆಕ್ಟರ್ಗೆ ಬರುತ್ತೆ. ಓಕೆ, ಡಿಪಾರ್ಟ್ಮೆಂಟ್ ಅನ್ನೋದು ಸೆಕ್ಟರ್ಗೆ ಬರುತ್ತೆ. ಸೊ ಐ ವರ್ಕ್ ಇನ್ ದ ಎಚ್ ಆರ್ ಡಿಪಾರ್ಟ್ಮೆಂಟ್. ನಾನು ಎಚ್ ಆರ್ ಅಲ್ಲಿ ಅಂದರೆ ಎಚ್ ಆರ್ ಆಗಿ ನಾನು ಅಲ್ಲಿ ಆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳೋ ಅಂಥದ್ದು. ನೆಕ್ಸ್ಟ್
ಐ ವರ್ಕ್ ಡ್ಯಾಶ್ ಮಿಸ್ಟರ್ ಬೀನ್. ಓಕೆ, ನಾನು ಮಿಸ್ಟರ್ ಬೀನ್. ಬೀನ್ ಅಂದ್ರೆ ಯಾರು? ಅದು ಒಂದು ವ್ಯಕ್ತಿ, ಪರ್ಸನ್. ಸೊ ಅದು ಏನು ಬರುತ್ತಲ್ಲಿ? ಅಟ್ ಆರ್ ಫಾರ್ ಬರುತ್ತೆ. ಅಟ್ ಆರ್ ಫಾರ್. ಓಕೆ, ಅರ್ಥ ಆಯ್ತಾ? ಐ ವರ್ಕ್ ಇನ್ ಫೈನಾನ್ಸ್, ಐ ವರ್ಕ್ ಅಟ್ ಆಪಲ್, ಐ ವರ್ಕ್ ಅಟ್ ಎ ಹಾಸ್ಪಿಟಲ್, ಐ ವರ್ಕ್ ಇನ್ ದ HR ಡಿಪಾರ್ಟ್ಮೆಂಟ್, ಐ ವರ್ಕ್ ಆಸ್ ಎ ಟೀಚರ್, ಐ ವರ್ಕ್ ಅಟ್ ಮಿಸ್ಟರ್ ಬೀನ್. ಸೊ ನೋಡಿ, ಇನ್ನಂತ ಯಾವ್ಯಾವ್ದಕ್ಕೆ ಬರುತ್ತೆ, ಅಟ್ ಆ್ಯಂಡ್ ಫಾರ್ ಯಾವ್ದಕ್ಕೆ ಬರುತ್ತೆ, ಆ್ಯಸ್ ಯಾವ್ದಕ್ಕೆ ಬರುತ್ತೆ ಅಂತ ನೀವು ಇಷ್ಟರಲ್ಲಿ ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗ ನೆಕ್ಸ್ಟು. ಓಕೆ, ನೆಕ್ಸ್ಟ್ ನೋಡಿ, ಅದೇ ಹಟ್ ಆನ್ ಇನ್. ಇದರಲ್ಲಿ ನಾವು ಅಂದರೆ ಎಲ್ಲಿ ಉಪಯೋಗಿಸ್ತೀವಿ, ಇಲ್ಲ ಟೈಮ್ ಅಲ್ಲ, ಡೇಸ್ ಅಲ್ಲ, ಸೀಸನ್ ಅಲ್ಲ, ಯಾವ ರೀತಿ ಆ ಥರದ್ರಲ್ಲಿ ಉಪಯೋಗಿಸ್ತೀವಿ ಅನ್ನೋದನ್ನ ಇಲ್ಲಿ ನೋಡೋಣ. ಓಕೆ, ಅಟ್ ಅನ್ನೋದ್ರಲ್ಲಿ ನಾವೇನು ಟೈಮ್ನಲ್ಲಿ ಅಟ್ ಅನ್ನೋದನ್ನ ನಾವು ಏನು ಮಾಡ್ತೀವಿ? ಯೂಸ್ ಮಾಡ್ತೀವಿ. ನೆಕ್ಸ್ಟು ಡೇಸಲ್ಲಿ ನಾವು ಆನ್. ಡೇಸ್ನಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಆನ್. ನೆಕ್ಸ್ಟು ಸೀಸನ್, ಮಂತ್ಸ್, ಇಯರಲ್ಲಿ ನಾವೇನು ಮಾಡ್ತೀವಿ? ಇನ್. ಓಕೆ, ಅಟ್, ಆನ್, ಇನ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ವಿಂಟರ್. ಓಕೆ, ವಿಂಟರ್ಗೆ ಏನು ಬರುತ್ತೆ ಇಲ್ಲಿ ನೋಡಿ? ಸೀಸನ್. ವಿಂಟರ್ ಯಾವುದ್ರಲ್ಲಿ ಬರುತ್ತೆ? ಸೀಸನಲ್ಲಲ್ವಾ? ವಿಂಟರ್ನ ಏನಂತೀವಿ ನಾವು? ಸೀಸನ್ ಅಂತೀವಿ. ಓಕೆ, ಸೊ ಅದನ್ನ ಏನಂತ ಮಾಡ್ತೀವಿ ಹಾಗಾದ್ರಲ್ಲಿ? ಇನ್ ವಿಂಟರ್. ಅಂದರೆ ನಾವು ಈಗ ಚಳಿಗಾಲದಲ್ಲಿ ಇದ್ದೇವೆ, ಈಗ ಮಳೆಗಾಲದಲ್ಲಿ ಇದ್ದೀವಿ, ಈಗ ಬೇಸಿಗೆಗಾಲ. ಸೊ ಆ ರೀತಿ ನಾವು ಯಾವ ಕಾಲದಲ್ಲಿ ಇದ್ದೀವಿ ಅಂತ ಅದನ್ನ ಇನ್ ವಿಂಟರ್. ನೆಕ್ಸ್ಟ್ ಜುಲೈ. ಜುಲೈ ಅನ್ನೋದೇನು? ಅದು ಮಂತ್. ಓಕೆ, ಸೊ ಅದು ಎಲ್ಲಿಗೆ ಬರುತ್ತೆ? ನಾವು ಮಂತಲ್ಲಿದೆ, ಸೊ ಅದಕ್ಕೂ ಏನಾಗ್ತೀವಿ? ಇನ್. ನಾವೇನು ಜುಲೈ ತಿಂಗಳಲ್ಲಿ